ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್. ಎಲ್ಲಿಗೆ ಹೋಗ್ತಿದ್ದೀವಿ? ಯಾವ ಫಿಲ್ಮ್? ಲವ್ ಬರ್ಡ್ಸ್. ಎಸ್, ನಾವು ಇವಾಗ ಲವ್ ಬರ್ಡ್ಸ್ ಫಿಲಮ್ಗೆ ಹೋಗ್ತಿದ್ದೀವಿ. ಇವತ್ತೇ ರಿಲೀಸ್ ಆಗಿರೋದು. ಸೊ ನಿನ್ನೆನೇ ಟಿಕೆಟ್ ಬುಕ್ ಮಾಡಿದ್ದೆ. ಇದು ಸೆಂಟ್ರಲ್ ಮಾಲ್ ಅರ್ಕೆರೆ ಹತ್ರ ಇರೋದಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಷ್ಟೊತ್ತಿಗೆ 7 o'clock ಶೋ. ಇನ್ನೊಂದು 5 minutes ಇದೆ. ನಾವಿಲ್ಲ ನಿಯರ್ ಸಿಗ್ನಲ್ ಹತ್ರ ಇದ್ದೀವಿ. ಸೊ ಇನ್ನೇನು ರೀಚ್ ಆಗಿ ಮೂವಿ ಹೇಗಿತ್ತು ಏನು ಅಂತೆಲ್ಲ ರಿವ್ಯೂ ಕೊಡ್ತೀನಿ. ಆ್ಯಂಡ್ ಅದಕ್ಕೆ ಮುಂಚೆ ನನ್ನ ಹಸ್ಬೆಂಡ್ ಏನು ಮಾಡಿದ್ಯಾ, ಜಾಮೂನ್ ಮಾಡಿದ್ದಾರೆ ಮನೇಲಿ. ಅವ್ರ ಥರನೇ ಇದೆ ಜಾಮೂನ್. ಹೇಳ್ಬೋದು, ಈ ಥರನೇ ಇದೆ ಜಾಮೂನ್. ಇವಳ ಥರ ಇದೆ ಮಾತ್ರ ಬೆಳ್ಳಗಿದ್ರೆ ನನ್ನ ಥರ ಅಂತಿದೆ. ಸ್ವಲ್ಪ ಬ್ಲ್ಯಾಕ್ ಆಗಿ. ನೀನು ಯಾವುದಾದ್ರೂ ಒಂದು ಊರಲ್ಲಿ ಜಾಮೂನ್ನ ಬೆಳ್ಳ ತೋರಿಸ್ಬಿಡಿ. ಒಂದು ಸ್ವಲ್ಪ ಅಟ್ಲೀಸ್ಟ್ ಅದು ಕರ್ಬೇಕು ಕರಿಬಿ ಇದಿರೋದು ಸ್ವೀಟ್ಸ್ ಇರ್ಬಾರ್ದಲ್ವಾ. ನಾನು ಮಾಡಿಬಿಟ್ಟು ಒಂದು ಸ್ವಲ್ಪ ಬೇರೆಯವ್ರು ಕೊಡೋದಕ್ಕೆ ನಾನು ಮಾಡಿಬಿಟ್ಟು ನಮ್ಮ ಅಕ್ಕ ಅವ್ರಿಗೆಲ್ಲ ಸ್ವಲ್ಪ ಕೊಡೋಣ ಅದು ಸ್ವಲ್ಪನೇ ಕಲಿಸಿದ್ದು. 2 ಕೊಡೋಣ ಅಂತಿದ್ದೆ. ಸೀಟ್ಸ್ ನೋಡ್ಬಿಟ್ಟು ಇನ್ಯಾವರೆಲ್ಲ ಬೈಕು ಅಂತಾರೆ ಅಂದ್ಬಿಟ್ಟು ನಾನೇ ತಿನ್ನೋಣ ಅಂತ ಮನೇಲೇ ಇಟ್ಟಿದ್ದೀನಿ. 2 ತಿನ್ಕೊಂಬಂದೆ. ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ನಂಗೆಲ್ಲ ಮಾಡಿದ್ದಲ್ಲ, ಸೊ ಇಷ್ಟ ಆಯಿತು. ಸೊ ಅದು ಚಿಕ್ಕ ಸ್ವಲ್ಪ ರೆಸಿಪಿ ಶೂಟ್ ಮಾಡಿದ್ದೀನಿ. ನೀವು ಅದನ್ನು ನೋಡ್ಕೊಂಬನ್ನಿ. ನಾನು ಅಷ್ಟರಲ್ಲಿ ಮಾಲ್ ರೀಚ್ ಆಗ್ತೀನಿ. ಆ್ಯಂಡ್ ಮೂವಿ ಮುಗಿದ್ಮೇಲೆ ಮೂವಿ ಹೇಗಿತ್ತು ಏನಂತೆಲ್ಲ ರಿವ್ಯೂ ಹೇಳ್ತೀನಿ. ಓಕೆನಾ? ರಿವ್ಯೂ ಕೊಡ್ತಾಳೆ 100 days ಹೊಡುತ್ತೆ. ಒಬ್ವಿಯಸ್ಲಿ ಮೂವಿ ಚೆನ್ನಾಗಿದೆ ಅಂತ ರಿವ್ಯೂ ಆಲ್ರೆಡಿ ಬಂದಿದೆ. ಸೊ ನೋಡೋಣ ರಿವ್ಯೂ ಹೇಗಿರುತ್ತೆ. ನನ್ನ ಪರ್ಸ್ನಲ್ ರಿವ್ಯೂ ನನ್ನ ಹಸ್ಬೆಂಡ್ ಜೊತೆ ಆನೆಸ್ಟ್ ರಿವ್ಯೂ ಕೊಡ್ತೀಯ ತಾನೆ? ನೋಡಿದ್ಮೇಲೆ ಆನೆಸ್ಟ್ ರಿವ್ಯೂ ಕೊಡಿಸ್ತೀನಿ. ಓಕೆನಾ? ಓಕೆನಾ, ಹೋಗಿ ಮತ್ತೆ ರಿವ್ಯೂನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ನನ್ನ ಮನೇಲಿ ಫಸ್ಟ್ ಟೈಮ್ ಜಾಮೂನ್ ಟ್ರೈ ಮಾಡ್ತಾ ಇದ್ದಿದ್ದು. ನನಗೆ ಅಷ್ಟೊಂದು ಬರಲ್ಲ. ಸೊ ನನಗೆ ಗೊತ್ತು ಹಂಗೆ ಮಾಡಿದ್ದೀನಿ. ಪಾನಕನ ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಸ್ವಲ್ಪ ಅಂದರೆ ಒಂದು ಪ್ಯಾಕೆಟಲ್ಲಿ ಆಫ್ ಮಾತ್ರ ಕಳಿಸ್ಕೊಂಡೆ. ಎಷ್ಟು ನಮಗೆ ಮಾತ್ರ, ನನಗೆ ನನ್ನ ಹಸ್ಬೆಂಡ್ಗೆ ಆಗೋ ಥರ. 1-2 ಎಕ್ಸ್ಟ್ರಾ ಆದರೆ ನಮ್ಮ ಅಕ್ಕ ಮನೆಗೆ ಕೊಡೋಣ ಅಂತ. ಏನು ಕಾಲೇ ಮುಖದಲ್ಲಿ ಕ್ಲೀನಾಗಿ ಮಾಡು, ಹೊಡಿಬಾರ್ದು. ತೋರಿಸು, ಫೋಕಸ್. ಒಂದು ತಿಂದು ನೋಡಲಿ ಚೆನ್ನಾಗಿದೆ ಅಂತ. ಇನ್ನೊಂದು ಚಿಕ್ಕ ಚಿಕ್ಕದು ಮಾಡು. ಏನು ಸ್ಪೆಷಲ್ ಇವತ್ತು ಜಾಮೂನ್ ಮಾಡ್ತಿದ್ಯಾ? ನಾನು ಹೇಳ್ತೀನಿ, ದುಡ್ಡು ಖರ್ಚು ಮಾಡಿ ಲವ್ ಬರ್ಡ್ ಫಿಲಮ್ಗೆ ಟಿಕೆಟ್ ಬುಕ್ ಮಾಡಿದೆ. ಅದೇ ಖುಷಿಗೆ ಜಾಮೂನಾ? ಏನಕ್ಕೆ ಹಾಕಿಲ್ಲ? ಒಂದು ಸ್ವಲ್ಪ ಕೊಡು. ಓಕೆ, ನೀನು ಮುಂದೆ ಮಾಡ್ಕೊಂಡು ನಾನು ಏನಕ್ಕೆ ಹಾಕಿದ್ದೆ. ನನ್ನ ಪಾನ್ಕ ರೆಡಿ ಇದೆ. ಸಾಕಲ್ವಾ ಬೇಬಿಂಗೆ ಪಾನ್ಕ? ಜಾಮೂನ್ ಕಳಿಸಿದ್ಯಾರು ನಾನು ತಾನೆ? ಏ ಆಗ್ತೈತೆ, ಸಣ್ಣ ಮಾಡು, ಸಣ್ಣ ಮಾಡು, ಸಣ್ಣ ಮಾಡು, ಸೀದೋಗ್ತೈತೆ. ಇನ್ನೆರಡೇ ಹಿಡಿಯೋದು ಹಾಕ್ಬಿಡು. ಅಯ್ಯೋ ಸೀದಸ್ಬಿಟ್ಟಲ್ಲ ಬೇಬಿ. ನೋಡಿ ನನ್ನ ಗಂಡನ ಕಲರ್ ಜಾಮೂನೇ ಮಾಡಿ. ಜಾಮೂನ್ ಮಾಡ್ದ, ಬಾಂಬ್ ಮಾಡ್ದ. ಬೆಂದಿಲ್ಲ ಬೇಬಿನೂ. ಸೊ ನೋಡಿದ್ರಲ್ಲ ನಮ್ಮ ರೆಸಿಪಿ ಜಾಮೂನ್ದು. ಅದು ಆ್ಯಕ್ಚುಲಿ ಏನೇನೋ ಮಾಡೋಕ್ಕೋಗಿ ಏನೋ ಆಗೋಯ್ತು. ನನ್ನ ಹಸ್ಬೆಂಡ್ ಬೇಯಿಸಿದ್ರು, ಬಟ್ ಎಣ್ಣೆ ಫುಲ್ ಕಾದಿರೋದ್ರಿಂದ ಅದು ಆ ಕಲರ್ ಆಗೋಯ್ತು. ಆ್ಯಂಡ್ ಪಾಕ ಕೂಡ ಇನ್ನೂ ಪರ್ಫೆಕ್ಟ್ ಆಗಿರಲಿಲ್ಲ. ಸೊ ಅದಕ್ಕೆ ಯಾರಿಗೂ ಕೊಡಲಿಲ್ಲ, ನಾವೇ ತಿನ್ಕೊಂಡ್ವಿ. ನಾನು ಮಾಡಿದ್ದಲ್ವ, ವೇಸ್ಟ್ ಮಾಡೋಕ್ಕೂ ಆಗಲ್ಲ ಅಂತೇಳಿ ನಾನೇ ತಿನ್ಕೊಂಡೆ. ಆ್ಯಂಡ್ ನಾವು ಅದು ಮುಗಿಸ್ಕೊಂಡು ರೆಡಿಯಾಗಿ ನಾನು ಮಾಲ್ಗೆ ಬಂದಿದ್ದಿದ್ದು. ಸೊ ಮೂವಿಗೆ ಹೋಗ್ತಾ ಇದ್ವಿ. ಮೂವಿ ಹೇಗಿತ್ತು ಏನು ಅಂತೆಲ್ಲ ಇದೇ ವಿಡಿಯೋದಲ್ಲಿ ರಿವ್ಯೂ ಹೇಳಿದ್ದೀನಿ. ಸೊ ಹೋಗಿ ನೋಡ್ಕೊಂಡು ನನ್ನ ನೈಟಿಗೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾವು ನೆನ್ನೆ ಮೂವಿಗೆ ಹೋದ್ವಿ. ಮೂವಿ ಮುಗಿಸ್ಕೊಂಡು ಬಂದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 2 o'clock. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೂವಿ ಹೇಗಿತ್ತು ಅಂತ ನಾನು ಫಸ್ಟ್ ನನ್ನ ಹಸ್ಬೆಂಡ್ನ ಕೇಳ್ತೀನಿ. ಸೊ ಅವ್ರ ರಿವ್ಯೂ ಮೇಲೆ ಆಮೇಲೆ ನಾನು ರಿವ್ಯೂ ಹೇಳ್ತೀನಿ. ಹೇಗಿತ್ತು ಮೂವಿ? ಸ್ಟಾರ್ಟಿಂಗಲ್ಲಿ ನಾನು ಬೇರೆ ನಿದ್ದೆ ಮಾಡಿರಲಿಲ್ಲ. ಯೂಶ್ವಲಿ ಡೇ ಶಿಫ್ಟ್ ಅಂದರೆ ಡೇ ಲೈಟ್ ಸೇವಿಂಗ್ ಶಿಫ್ಟ್ ಮಾಡೋದು. ಸೊ ಒಂದು ಸ್ವಲ್ಪ ನಿದ್ದೆ ಹೊಡೆದ್ಬಿಟ್ಟೆ ಸ್ಟಾರ್ಟಿಂಗ್ 15 minutes. ಬಟ್ ಆಮೇಲೆ ಮೂವಿ ಒಂದು ಸ್ವಲ್ಪ ಪಿಕಪ್ ತೊಗೊಂತು. ಹೋಗ್ತಾ 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 ಒಂದು ಸ್ವಲ್ಪ ಕಾಮಿಡಿ ಮತ್ತು ಸ್ವಲ್ಪ ಎಂಟರ್ಟೈನಿಂಗ್ ಜಾಸ್ತಿ ಆಗ್ತಿತ್ತು. ಸೊ ಫೀಲಿಂಗ್ಸು ಚೆನ್ನಾಗಿತ್ತು. ಬಟ್ ಲವ್ ಮಾಕ್ಟೇಲು ಲವ್ ಬರ್ಡ್ಸ್ ಕಂಪೇರ್ ಮಾಡಿದರೆ ಲವ್ ಮಾಕ್ಟೇಲ್ ವಾಸ್ ಫಾರ್ ಬೆಟರ್.
ಲವ್ ಬರ್ಡ್ಸಲ್ಲಿ ಒಂದು ಸ್ವಲ್ಪ ಲಿಟಲ್ ಮೋರ್ ಕಾಮಿಡಿ ಆಗಲಿ ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಎಂಟರ್ಟೈನಿಂಗ್, ಬಿಕಾಸ್ ಮಿಲನ ಇದರಲ್ಲಿ ಬರೀ ಒಂಥರ ಕಚ್ಚಾಟನೇ ಜಾಸ್ತಿ ಆಗೋಯ್ತು. ದೇ ವಾಸ್ ಲವ್ ಅನ್ನೋದಕ್ಕೆ ಒಂದು ಸ್ವಲ್ಪ ಸ್ಪೇಸ್ ಕಮ್ಮಿ ಇತ್ತು. ಓಕೆ, ನನ್ನ ರಿವ್ಯೂ ಏನಂದರೆ ಇಟ್ಕೋ ಬೇಬಿ. ನನ್ನ ರಿವ್ಯೂ ಏನಂದರೆ ಫಸ್ಟು ಒಂದು 10-15 ಮಿನಿಟ್ಸು ಕಾಮಿಡಿ ಅಂತ ಏನಿಲ್ಲ, ಒಂಥರ ಅವ್ರನ್ನ ಇಂಟ್ರಡಕ್ಷನ್ ಇತ್ತಲ್ಲ ಅದೊಂದು ಸ್ವಲ್ಪ ಬೋರ್ ಅನ್ನಿಸ್ತಿತ್ತು. ಆಮೇಲೆ ಹೋಗ್ತಾ 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 ಮೂವಿ ಅವರಿಬ್ಬರು ಮದುವೆ ಆಗುತ್ತೆ. ಸೊ ನಾನು ಮೂವಿ ಸ್ಟೋರಿ ಹೇಳಲ್ಲ, ಮದುವೆ ಸೀನಿಂದ ಅಲ್ಲಿಂದ ಚೆನ್ನಾಗಿತ್ತು. ಬಟ್ ಎಲ್ಲೋ ಕಂಪೇರ್ ಮಾಡಿದ್ರೆ ಲವ್ ಮಾಕ್ಟೈಲ್ಗೆ ಮತ್ತು ಮಾಕ್ಟೈಲ್ 1 ಮಾಕ್ಟೈಲ್ 2ಗೆ ಕಂಪೇರ್ ಮಾಡಿದ್ರೆ ಲವ್ ಬರ್ಡ್ಸ್ ಅಷ್ಟು ರೀಚ್ ಆಗಲ್ಲ. ಅದೇ ಬೇರೆ ಇದೇ ಬೇರೆ, ಯಾವುದೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅವರಿಬ್ಬರ ಮೇಲೆ ಹೊಸದಾಗಿ ಹೋಗಿ ನೋಡೋದಾದರೆ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಬಟ್ ಫುಲ್ ಎಂಟರ್ಟೈನ್ಮೆಂಟ್ ಇದೆ, ಒಂಥರ ಕಾಮಿಡಿ ಇದೆ, ಪೇರೆಂಟ್ಸ್ ಕಾಮಿಡಿ ಇದೆ, ಅವರಿಬ್ಬರಲ್ಲೂ ಕಾಮಿಡಿ ಇದೆ. ಅವ್ರು ಎಷ್ಟೇ ಜಗಳ ಆಡಿದ್ರು ಅದರಲ್ಲಿ ಒಂದು ಪಾಯಿಂಟ್ ನೋಟಿಸ್ ಮಾಡಬೇಕು. ಎಷ್ಟೇ ಜಗಳ ಆಡಿದ್ರು ಅವರು ಒಟ್ಟಿಗೆ ಇರ್ತಾರೆ, ಅವ್ರ ಹತ್ರ ಲವ್ ಇದೆ ಅನ್ನೋದನ್ನ ನೋಟಿಸ್ ತಿಳ್ಕೊಬೇಕು. ಅದರ್ ದೆನ್ ದಟ್ ಕ್ಲೈಮ್ಯಾಕ್ಸು ಚೆನ್ನಾಗಿದೆ, ಒಳ್ಳೆ ಟ್ವಿಸ್ಟ್ ಇದೆ. ಒಂಥರ ಕ್ಲೈಮ್ಯಾಕ್ಸಲ್ಲಿ ಏನೇನೋ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಅದು ಏನೋ ಆಗದೆ ಈಸಿಯಾಗಿ ಒಳ್ಳೆ ಒಂದು ಮೆಸೇಜ್ ಇದೆ. ಈವ್ನಿಂಗಲ್ಲಿ ಜಗಳ ಆಡ್ಕೊಂಡೇ ಇರಬಾರ್ದು, ಲೈಫ್ ಇಸ್ ಸಮಥಿಂಗ್ ಅಂತ ತೋರಿಸಿದ್ದಾರೆ. ಸೊ ಚೆನ್ನಾಗಿದೆ. ನನ್ನ ರೇಟಿಂಗ್ ಬಂದುಬಿಟ್ಟು 5ಗೆ 4 ಕೊಡ್ತೀನಿ ನಾನು. ಅದೇ ಸ್ವಲ್ಪ ಪಾಯಿಂಟ್ಸ್ನೆಲ್ಲ ಮಿಸ್ ಮಾಡಿದ್ರು, ಒಂದೊಂದು ಸ್ವಲ್ಪ ಬೋರ್ ಅನಿಸುತ್ತೆ ಸ್ಟಾರ್ಟಿಂಗಲ್ಲ, ಅದು ಬಿಟ್ಟರೆ 5ಗೆ 4. ನಿನ್ನ ರೇಟಿಂಗ್ 5ಗೆ 3-4 ಸರಿ. ಅವರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿದ್ದೆ ಮಾಡಿದ್ರೆ ಆ್ಯಕ್ಚುಲಿ ಸ್ವಲ್ಪ ಬೋರ್ ಅನಿಸುತ್ತೆ, ಅದು ಬಿಟ್ಟರೆ ಇಟ್ಸ್ ಪರ್ಫೆಕ್ಟ್. ಸೊ ನೀವೆಲ್ಲರೂ ಹೋಗಿ ನೋಡಿ. ಲವ್ ಮಾಕ್ಟೈಲು ಅದೇ ಥರ ಇರುತ್ತೆ ಅಂತ ಹೋದರೆ ಇರಲ್ಲ. ಸೊ ಡಿಫ್ರೆಂಟಾಗಿ ಹೊಸದಾಗಿ ಹೋಗಿ ನೋಡಿ. ಬಟ್ ಅವರಿಬ್ಬರು ಪೇರ್ ಹಾಗೇ ಇದೆ, ಆ್ಯಂಡ್ ಆ ಜಗಳ ಲವ್ ಹಾಗೇ ಇದೆ. ಸೊ ಅದಕ್ಕೋಸ್ಕರ ಹೋಗಿ ನೋಡಿ, ಇಟ್ ವಿಲ್ ಬಿ ಎ ಗುಡ್ ಮೂವಿ. ಓಕೆ, ಸೊ ಇವಾಗ ನಾನು ಆಫ್ಟರ್ನೂನ್ ಅಲ್ವಾ, ಸೊ ಇವಾಗ ನಾನು ಬೇಳೆ ಸಾಂಬಾರು ಮಾಡಿ ತೊಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಶಿವರಾತ್ರಿ. ಸೊ ಇವಾಗ ಪಲ್ಯಗೆ ಮೊಸರು ಹಚ್ಕೊಂಡಿದ್ದೆ. ಸೊ ಇದ್ರದ್ದು ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಶಾರ್ಟ್ ವೀಡಿಯೋಸಲ್ಲಿ, ಏನಕ್ಕೆ ಮೊಸರು ಹಚ್ಚಿದ್ದೀನಿ ಏನು ಅಂತ. ಅದನ್ನು ನೀವು ಶಾರ್ಟ್ ವೀಡಿಯೋಸಲ್ಲಿ ಈ ವಿಡಿಯೋ ಬರೋಕ್ಕೆ ಮುಂಚೆನೇ ಬಂದಿರುತ್ತೆ. ಸೊ ಅದನ್ನ ಹೋಗಿ ನೋಡಿ, ನಾನು ಇಲ್ಲೇ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ಇವತ್ತು ಸಂಜೆ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ಲು ಏನು ಅಂತಲ್ಲ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ನಿಮ್ಮ ಕಡೆಯಿಂದ ನಾನು ಹೇಳಿ ಹ್ಯಾಪಿ ಶಿವರಾತ್ರಿ. ಓಕೆ, ನಾವೀಗ ಲಂಚ್ ಎಲ್ಲ ಮುಗಿಸ್ಕೊಂಡು ಮನೆ ಸ್ವಲ್ಪ ಕ್ಲೀನಿಂಗ್ ಇದೆ ಸ್ವಲ್ಪ. ಆ್ಯಂಡ್ ಇವತ್ತಿಂದ ನಾವು ಒಂದು 15 ಡೇಸ್ ನಾನ್ ವೆಜ್ ಎಲ್ಲ ತಿನ್ನಲ್ಲ. ಅದು ಯಾಕೆ ಏನು ಅಂತಲ್ಲ ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ, ಇವತ್ತೇನು ಹೇಳಲ್ಲ. ಬೇರೆ ಬ್ಲಾಗ್ಸಲ್ಲಿ ಕಮ್ಮಿಂಗ್ ಅಪ್ಪಲ್ಲಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇವಾಗ ನಾವು ಲಂಚ್ ಮುಗಿಸ್ಕೊಂಡು ಮನೆ ಕ್ಲೀನಿಂಗ್ ಮಾಡುವಾಗ ಸಿಗ್ತೀನಿ ನಾನು. ಓಕೆ ಗೈಸ್, ನಾವಿವಾಗ ಟೆಂಪಲ್ಗೆ ರೆಡಿ ಆಗಿದ್ದೀನಿ. ನಾನು ಸ್ನಾನ ಮಾಡಿ ಫುಲ್ ಫ್ರೆಶ್ ಆಗಿ ದೇವ್ರ ಪೂಜೆ ಕೂಡ ಆಗಿದೆ, ನೋಡ್ಬೋದು. ಸೊ ಹತ್ರದಿಂದ ಕ್ಲಿಪ್ಪಿಂಗ್ಸ್ ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಪೂಜೆನೂ ಆಗಿದೆ. ಆ್ಯಂಡ್ ಇಲ್ಲಿ ನಾನು ನನ್ನ ಹಸ್ಬೆಂಡ್ಗೆ ವ್ಯಾಲೆಂಟೈನ್ಸ್ ಡೇ ಕೊಟ್ಟಿದ್ದು ಗಿಫ್ಟು, ಅದನ್ನ ಈ ಥರ ಹ್ಯಾಂಗ್ ಮಾಡಿದ್ದೀವಿ. ಓಕೆ, ಈಗ ನಾನು ಇದೊಂದು ಟಾಪು ಮತ್ತು ಒಂದು ಲೆಗ್ಗಿನ್ಸ್ ಹಾಕ್ಕೊಂಡಿದ್ದೀನಿ. ಬೇಬಿ ನಿಂದು ತೋರಿಸು. ನೀನು ಎಲ್ಲೋ ಹಾಕೋಣ, ಎಲ್ಲೋ 35 ನೀನು. ಓಕೆ, ನಾವಿವಾಗ ನಮ್ಮ ಅಕ್ಕ ಮನೆಗೆ ಹೋಗ್ತೀವಿ. ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಅಮ್ಮನೂ ಬಂದಿದ್ದಾರೆ. ಸೊ ಅವರು ಬರ್ತೀವಿ ಟೆಂಪಲ್ಗೆ ಅಂದರು. ನಾವೆಲ್ಲ ಹೋಗ್ತಿದ್ದೀವಿ. ಆ್ಯಂಡ್ ನಿಮ್ಮನ್ನೂ ಟೆಂಪಲ್ ಕರ್ಕೊಂಡು ಹೋಗ್ತೀನಿ. ನಾವು ಹೋಗ್ತಿರೋದು ಗಿರಿನಗರ, ಏನು ಹೆಸರು ಟೆಂಪಲ್ದು? ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಸೊ ಅಲ್ಲಿ ಹೋಗಿ ನಾನು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನಾವು ಫೈನಲಿ ಟೆಂಪಲ್ ರೀಚ್ ಆದ್ವಿ. ಸೊ ಸ್ವಲ್ಪ ರಶ್ ಇತ್ತು, ಅಂದರೆ ಯೂಶ್ವಲಿ ಇರೋದಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು, ಶಿವರಾತ್ರಿ ಅಲ್ವಾ ಅಂತ. ಸೊ ಒಂದು 1 ಅವರ್ ಅಲ್ಲೇ ಆಯಿತು ಟೆಂಪಲಲ್ಲಿ. ಆ್ಯಂಡ್ ಅಲ್ಲಿಂದ ಟೆಂಪಲಲ್ಲಿ ಮುಗಿಸ್ಕೊಂಡು ನಾವೆಲ್ಲರೂ ಹೊರಟ್ವಿ. ಸೊ ಆನ್ ದ ವೇಲಿ ನಂಗೆ ತುಂಬ ಅಂದರೆ ಏನೋ ತಿಂದಿರಲಿಲ್ವಲ್ಲ, ಸೊ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಹೊರಟಿದ್ವಿ. ಮಾಡು. ಸೊ ನಾವು ಅಲ್ಲಿಂದ ಗೊಟ್ಟಿಗೆರೆಯಲ್ಲಿ ಜಾತ್ರೆ ಇದೆ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಜಾತ್ರೆ ಏನಿಲ್ಲ. ಸೊ ಏನಾದರೂ ಲೈಟಾಗಿ ತಿನ್ನೋಣ ಅಂತ ಮಸಾಲೆ ದೋಸೆ ಮತ್ತು ಕಾಫಿ ಕುಡ್ಕೊಂಡು ನಮ್ಮ ಅಕ್ಕನ ಮಗುನ ಅವ್ರ ಮನೇಲಿ ಬಿಟ್ಟು, ನಮ್ಮ ಅಮ್ಮವ್ರನ್ನೂ ಅವ್ರ ಮನೇಲಿ ಬಿಟ್ಟು ನಾವು ಮನೆಗೆ ಬಂದೆ. ಸೊ ಇದೊಂದು ಸಿಂಪಲ್ ವ್ಲಾಗ್, ಕಂಟೆಂಟ್ ಇಲ್ಲದೆ ಇರುವಂಥ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ನಾಳೆ ಹೊಸ ವೀಡಿಯೋ ಜೊತೆ. ಲವ್ ಯು ಆಲ್.